ಶತಮಾನದ ಇತಿಹಾಸ ಹೊಂದಿರೋ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ತ್ಯಾಗ, ಬಲಿದಾನ, ಹೋರಾಟ, ಚಳುವಳಿಗಳಿಂದ ಕಟ್ಟಿದ ಅವಮಾನ, ತಿರಸ್ಕಾರಗಳನ್ನು ಮೆಟ್ಟಿ ನಿಂತು ಸ್ವಾಭಿಮಾನ, ಎದೆಗಾರಿಕೆಯಿಂದ ಪಕ್ಷವನ್ನು ಕಟ್ಟುತ್ತಲೇ ಯುವಜನರ ಬದುಕನ್ನು ಮತ್ತು ಭವಿಷ್ಯವನ್ನು ರೂಪಿಸುತ್ತಲೇ ಪ್ರಜಾಸತ್ತಾತ್ಮಕ ದೇಶವನ್ನು ಕಟ್ಟಿ ನಿಲ್ಲಿಸಿದ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಎಂಬ ಆಲದ ಮರದ ಬೇರುಗಳೇ ಯುವ ಕಾಂಗ್ರೆಸ್ ಮತ್ತು ವಿದ್ಯಾರ್ಥಿ ಕಾಂಗ್ರೆಸ್. ಹೋರಾಟ ಚಳುವಳಿಗಳಿಗೆ ಈ ಬೇರಿಗೆ ನೀರು ಗೊಬ್ಬರ. ರಾಜೀವ್ ಗಾಂಧಿ ಅವರು ಹೇಳಿದ ಈ ಮಾತು ಬಗ್ಗೆ ನನಗೆ ನೆನಪಾಗುತ್ತೆ. ನಾಳೆ ಯೋಚಿಸೋಣ ಎಂದು ನೆಮ್ಮದಿಯಾಗಿ ಇರುವ ದಿನಗಳು ನಾವು ಕಂಡಿಲ್ಲ ಎಂದು ಸ್ಪಷ್ಟವಾಗಿ ಇರುವ ನನಗಿದೆ. ಇವತ್ತು ದೇಶದಲ್ಲಿ ಕೋಮುವಾದ ತಾಂಡವಾಡ್ತಿದೆ, ನಿರುದ್ಯೋಗ ಮಿತಿ ಮೀರಿದೆ, ಕೈಯಲ್ಲಿ ಕೆಲಸ ಇಲ್ಲದ ಯುವಕರು ಹಾದಿ ತಪ್ಪಿ ಕೂತಿದ್ದಾರೆ. ಡ್ರಗ್ ಮಾಫಿಯಾ ಒಳಗೊಳಗೆ ದೇಶವನ್ನು ದುರ್ಬಲಗೊಳಿಸುತ್ತಿದೆ. ಆಳುವ ವರ್ಗ ಇದ್ಯಾವುದನ್ನು ಲೆಕ್ಕಿಸದೆ ತಮ್ಮ ಅಜೆಂಡಾ ಈಡೇರಿಸಿಕೊಳ್ಳುತ್ತಿದೆ. ಕೆಲವೇ ಶ್ರೀಮಂತರನ್ನು ಪೋಷಿಸುತ್ತಾ ಕಾಯಕದಲ್ಲಿ ಬ್ಯುಸಿಯಾಗಿದೆ. ಇಂಥ ಸಿಚುವೇಶನ್ ಸರಿ ಮಾಡದೆ ಉತ್ತಮ ಭವಿಷ್ಯ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ದೇಶದ ಜನಸಂಖ್ಯೆ ಯುವಕರು 65% ಇರುವ ಸಮುದಾಯ ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ ಅಂದರೆ ನಿರುದ್ಯೋಗ. ನಾನು ಕಟ್ಟುವ ಮನಸ್ಥಿತಿಯೇ ಇಲ್ಲದ ಚಾಯ್ವಾಲಗಳು ದೇಶದ ಚುಕ್ಕಾಣಿ ಹಿಡಿದ ಪರಿಣಾಮ ದೇಶದಲ್ಲಿ ನಿರುದ್ಯೋಗ ಸೃಷ್ಟಿ ಅತಿ ಹೆಚ್ಚಾಗಿದೆ. ಪಕ್ಕದಲ್ಲೇ ಇರೋ ಚೀನಾದಲ್ಲಿ ಅಭಿವೃದ್ಧಿಯಲ್ಲಿ ಸಿಕ್ಕಾಪಟ್ಟೆ ಮುಂದುವರಿದೆ. ಆದರೆ ಒಳ್ಳೆ ಮಾರ್ಗದಲ್ಲಿ ದೇಶವನ್ನು ಮುನ್ನಡೆಸುವ ದೂರದೃಷ್ಟಿ ಈ ಚಾಯ್ವಾಲಗಳಿಗೆ ಇಲ್ಲ. ಹೀಗಾಗಿಯೇ ಇಲ್ಲಿ ಉದ್ಯೋಗ ಬೆಳೆಯುತ್ತಿಲ್ಲ. ಹೊಸ ಯೋಚನೆ, ಹೊಸ ತಂತ್ರಜ್ಞಾನ ದೇಶದಲ್ಲಿ ಕಾಣುತ್ತಿಲ್ಲ. ಯುವ ಸಮುದಾಯ ಕಂಗಾಲಾಗಿ ನಿಂತು ಉದ್ಯೋಗ ಕೇಳಿದರೆ ಚಾಯ್ವಾಲಗಳು ಪಕೋಡ ಮಾರಿ ಎನ್ನುತ್ತಾರೆ. ಕೋಮು ಪ್ರಚೋದನೆ ಭಾಷಣ, ಗೋಧಿ ಮೀಡಿಯಾದ ಬೆಂಬಲ, ಪ್ರಪೋಗಾಂಡ ಸಿನಿಮಾಗಳು, ಸಾಮಾಜಿಕ ಜಾಲತಾಣದಲ್ಲಿ ಫೇಕ್ ಮಾಹಿತಿಯನ್ನ ಅತಿ ಹೆಚ್ಚಾಗಿ ಸೃಷ್ಟಿ ಮಾಡುತ್ತಿದ್ದಾರೆ. ಭಾರತ ಸರ್ವಜನಾಂಗದ ಶಾಂತಿಯ ತೋಟ. ಇದಕ್ಕೆ ಕೋಮುವಾದ ಎಂಬ ಮದವೇರಿದ ಗೂಳಿಯನ್ನ ನುಗ್ಗಿಸಿ ಬಿಟ್ಟಿದ್ದಾರೆ ಈ ದೇಶದ ಕೆಲವು ನಾಯಕರುಗಳು.